ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ, ಜೋರಾಗಿ ಕೂಡ ನಡೀತಾ ಇದೆ, ಇಂದು ಕೂಡ ನಡೆಯುತ್ತೆ. ಇವತ್ತು ಸಾಕಷ್ಟು ಉತ್ತರ ಕರ್ನಾಟಕದ ಒಂದು ಭಾಗದ ಪ್ರಶ್ನೆಗಳಿಗೆ ಚರ್ಚೆ ಆಗಬೇಕು ಅನ್ನುವಂತಹ ವಿಚಾರದ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು. ಯಾಕಂದರೆ ಈ ಹಿಂದೆ ಏನಾಗ್ತಾ ಇತ್ತು, ಬೆಳಗಾವಿಯಲ್ಲಿ ಅಧಿವೇಶನದ ಒಂದು ನಡೀತಿರಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಎರಡನೇ ವಾರ ಅಥವಾ ಕೊನೆಯಲ್ಲಿ ತೆಗೆದುಕೊಳ್ತಾ ಇದ್ರು ಚರ್ಚೆ ಮಾಡೋಕ್ಕೆ. ಆದರೆ ಹಿಂದಿನಿಂದಾನೇ ಕಾವೇರಲ್ಲಿದೆ ಉತ್ತರ ಕರ್ನಾಟಕದ ಚರ್ಚೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. 3 ದಿನದ ವಿಧಾನಮಂಡಲದಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. 10 ದಿನ ನಡೆಯೋದ್ರಲ್ಲಿ 3 ದಿನ ಇದ್ರ ಬಗ್ಗೆ ಆಗುತ್ತೆ. ಸಮಸ್ಯೆಗಳ ಪರಿಹಾರದ ಕುರಿತು ಆಶಾವಾದ ಮಂಡನೆ ಆಗುತ್ತೆ. ಮಾತನಾಡ್ತಾರೆ ಎಲ್ಲರೂ ಕೂಡ. ಪ್ರತಿ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರಾಧಿವೇಶನದ ಏನಾಗ್ತಾ ಇತ್ತು, ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತಿತ್ತು. ಉತ್ತರ ಕರ್ನಾಟಕದ ಕುರಿತು ಚರ್ಚೆ ಕೊನೆಯ ಆದ್ಯತೆ ಆಗ್ತಿರುವಂತಹ ಬಗ್ಗೆ ಟೀಕೆ ಮಾಡ್ತಾ ಇದ್ರು. ಹೀಗಾಗಿ ಟೀಕೆ ಬೆನ್ನಲ್ಲೇ ಈಗ ಉತ್ತರ ಕರ್ನಾಟಕದ ಸಮಸ್ಯೆ ಹಾಗೆ ಅಭಿವೃದ್ಧಿ ಕುರಿತು ಚರ್ಚೆ ಆಗುತ್ತೆ. ಮೊದಲನೇ ವಾರದಿಂದಾನೇ ಈ ಒಂದು 2ನೇ ದಿನ ಅಥವಾ ಉತ್ತರ ಕರ್ನಾಟಕ ಸಮಸ್ಯೆಗಳು ಕಲಾಪದಲ್ಲಿ ಆರಂಭವಾಗುತ್ತೆ. ಸಲಹಾ ಸಮಿತಿ ಏನಿದೆ ಇದರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಹೇಳಿದ ಡಿಸೆಂಬರ್ 9ರಿಂದ 12ರವರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಪ್ರಸ್ತಾಪ ಮಾಡ್ತಾರೆ ಅಂತ ನೋಡೋದಾದರೆ ನೋಡಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಕೊರತೆ, ಪ್ರಾದೇಶಿಕ ಸಮತೋಲನದ ಬಗ್ಗೆ ಚರ್ಚೆ ಮಾಡ್ತಾರೆ. ಕಬ್ಬು ಮತ್ತು ಮೆಕ್ಕೆಜೋಳ ರೈತರ ಬೆಲೆ ಏನಿದೆ, ಬೆಂಬಲ ಬೆಲೆ ಮತ್ತು ರೈತರ ಸರಣಿ ಆತ್ಮಹತ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಒಂದು ಆಮೆಗತಿ ಒಂದು ಮಹದಾಯಿ ಸ್ಕೀಮ್ ಏನಿದೆ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಕಳೆದ 2.5 ವರ್ಷದಲ್ಲಿ ನೀಡಲಾಗಿದ್ದಂತಹ ಈಡೇರಿಸ್ತಾ ಹೋದ ಭರವಸೆಗಳು ಏನಿದೆ ಸರ್ಕಾರದ್ದು ಅದರ ಬಗ್ಗೆ ಚರ್ಚೆ ಆಗುತ್ತೆ. ಹೀಗಾಗಿ ಬೆಳಗಾವಿಯ ಅಧಿವೇಶನದಲ್ಲಿ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು ಮೊದಲ ವಾರದಿಂದಲೇ ಈ ಒಂದು ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಡಿಸೆಂಬರ್ 9ರಿಂದ 12ನೇ ತಾರೀಕಿನವರೆಗೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಇದೇ ವಿಚಾರವಾಗಿ ನೀವು ಚರ್ಚೆ ಮಾಡ್ರಿ ಅಂತ ಅನುಮತಿಯನ್ನು ಕೂಡ ಕೊಡಲಾಗಿದೆ. 3 ದಿನ ವಿಧಾನಮಂಡಲದಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತೆ. ಸಮಸ್ಯೆಗಳ ಒಂದು ಪರಿಹಾರದ ಕುರಿತು ಆಶಾವಾದ ಅಂದರೆ ವಾದ ವಿವಾದ ಎರಡೂ ಕೂಡ ನಡೆಯುತ್ತೆ. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಏನು ಕೆಲಸಗಳು ಪೆಂಡಿಂಗ್ ಇದೆ, ಯಾವ ಕೆಲಸಗಳು ಆಗಬೇಕು, ನೀವೇನು ಭರವಸೆಗಳನ್ನು ಕೊಟ್ಟಿದ್ರೆ ಅದನ್ನು ಈಡೇರಿಸಿದಿರಾ ಇಲ್ವಾ, ಉತ್ತರ ಕರ್ನಾಟಕ ಭಾಗದ ಜನರು ಏನಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಬೇಜಾರಾಗಿದ್ದಾರೆ ಸರ್ಕಾರದ ಮೇಲೆ. ಯಾಕಂದರೆ ಕೈಗೊಂಡಂತಹ ಕೆಲಸಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಇದುವರೆಗೂ ಕೂಡ ಪೂರ್ಣ ಆಗಿಲ್ಲ. ಆ ರೀತಿಯಾದಂಥ ಕೆಲಸಗಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲಾಪದ ಒಂದು ಸಲಹಾ ಸಮಿತಿ ತೀರ್ಮಾನ ತೆಗೆದುಕೊಂಡಿದೆ. ನೀವು ಮೊದಲ ವಾರದಿಂದನೇ ಶುರು ಮಾಡ್ಕೊಳ್ಳಿ ಸಮಸ್ಯೆಗಳನ್ನು, ಏನೇನು ಸಮಸ್ಯೆ ಇದೆ ಅಥವಾ ಏನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀರಿ ಅವೆಲ್ಲವೂ ಕೂಡ ಮೊದಲನೇ ವಾರದಿಂದಾನೇ ಚರ್ಚೆ. ಯಾಕಂದರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮಾಡುವಂಥದ್ದೇ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕೆ, ಅದರ ಅಭಿವೃದ್ಧಿಗೆ ಒತ್ತನ್ನು ಕೊಡೋಕೆ. ಹೀಗಾಗಿ ಅದು ಮೊದಲ ವಾರದಿಂದಾನೇ ಶುರುವಾಗಬೇಕು ಅಂತ ಹೇಳಿ ಈಗ ತೀರ್ಮಾನ ಮಾಡಲಾಗಿದೆ. ಹೀಗಾಗಿ 9ನೇ ತಾರೀಕಿಂದ 12ನೇ ತಾರೀಕು ಅಂದರೆ 3 ದಿನಗಳ ಕಾಲ, 3ರಿಂದ 4 ದಿನಗಳ ಕಾಲ ಕೊಡ್ಬೋದು ಆಸುಪಾಸು, ಒಂದು ವೇಳೆ ಚರ್ಚೆ ಇನ್ನೂ ಜಾಸ್ತಿ ಇದ್ದರೆ. ಹೀಗಾಗಿ 3 ದಿನ ಅಂತ ಹೇಳ್ತಾ ಇದ್ದಾರೆ. 3 ದಿನ ಕೂಡ ಚರ್ಚೆ ಮಾಡ್ತಾರೆ. ಯಾರ್ಯಾರು ಏನೇನು ಮಾತುಗಳನ್ನು ಆಡ್ತಾರೆ, ಆ ಭಾಗದಲ್ಲಿ ನೀರಿನ ಸಮಸ್ಯೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡ್ತಾರೆ. ರೈತರ ಸಮಸ್ಯೆಗಳು ಮತ್ತು ರೈತರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸುಮಾರು 400 ಅಥವಾ 400 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು ಅಂತ ಹೇಳಲಾಗ್ತಾ ಇದೆ. ಈ ಒಂದು 2.5 ವರ್ಷದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. ಈ ವರ್ಷದಲ್ಲಿ ರೈತರು ನಾನಾ ಕಾರಣಗಳಿಂದ, ಬೆಳೆಯ ಬಗ್ಗೆ ಆಗಿರ್ಬೋದು, ಸಾಲದ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ವಿಚಾರಗಳಲ್ಲಿ 400 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ, ಮುಖ್ಯವಾಗಿ ಆ ಭಾಗದ ಜನಪ್ರತಿನಿಧಿಗಳು ಏನಿದ್ದಾರೆ, ನಾಯಕರೇನಿದ್ದಾರೆ, MLAಗಳು, MP ಗಳು, ಮಿನಿಸ್ಟರ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಾತನಾಡಬೇಕಾಗುತ್ತೆ. ಯಾರು ಯಾವ ರೀತಿಯಾಗಿ ಯಾವ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಮಾತನಾಡ್ತಾರೆ ಅನ್ನೋದೇ ಇಲ್ಲಿ ಗಮನಾರ್ಹವಾಗಿರುವಂಥದ್ದು. ಆ ಭಾಗದಲ್ಲಿರುವಂತಹ ನಾಯಕರು, ಅದಕ್ಕೆ CM ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ, ಆಡಳಿತ ಒಂದು ಪಕ್ಷ ಏನು ಉತ್ತರ ಕೊಡುತ್ತೆ, ವಿರೋಧ ಪಕ್ಷದವರು ಏನು ಪ್ರಶ್ನೆ ಮಾಡ್ತಾರೆ, ಇವೆಲ್ಲವೂ ಕೂಡ ತುಂಬ ಕುತೂಹಲ ಮೂಡಿಸುತ್ತೆ. ನಿನ್ನೆ ಏನು ಸಂತಾಪ ಸೂಚಿಸಿದ್ರು, ಜಾಸ್ತಿ ಏನು ಮಾತಾಡಿಲ್ಲ. ಆದರೆ ಇವತ್ತು ರಿಯಲ್ ಆದಂತಹ ಒಂದು ಸದನ ಕಲಾಪ ನಡೆಯುತ್ತೆ. ಅಧಿವೇಶನದಲ್ಲಿ ವಾದ ವಿವಾದ ಎಲ್ಲವೂ ಕೂಡ ಜೋರಾಗಿ ನಡೆಯುವಂತಹ ಸಾಧ್ಯತೆ ಇದೆ. ಯಾರ್ಯಾರು ಏನೇನು ಪ್ರಶ್ನೆ ಕೇಳ್ತಾರೆ, ಯಾರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಈಗ ಎಲ್ಲರೂ ಕೂಡ ಕಾದ್ಕೊಂಡು ಕುಳಿತಿದ್ದಾರೆ. ಈ ಒಂದು ಅಧಿವೇಶನ ಎಂದಿನಂತೆ ದಿನ 11 ಗಂಟೆಗೆ ಶುರುವಾಗುತ್ತೆ. ಈಗಾಗಲೇ ಶುರುವಾಗಿದೆ. ಈಗ ಏನೇನು ಆಗಬಹುದು, ಯಾರು ಯಾವ ರೀತಿಯಾಗಿ ಮಾತನಾಡ್ತಾರೆ, ತುಂಬ ವಾದ ವಿವಾದ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ನೋಡೋಕೆ. ಈಗ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಅಂತ ಬಂದಾಗ ಅನೇಕ ವರ್ಷಗಳಿಂದ ಅಭಿವೃದ್ಧಿ ಆಗೇ ಇಲ್ಲ ಕೆಲವೊಂದು ವಿಚಾರಗಳು. ಮತ್ತು
ಕೆಲಸಗಳು ಕಾಮಗಾರಿಗಳು ಶುರು ಮಾಡಿದರೆ ಅದು ಪ್ರಗತಿಗತಿಯಲ್ಲಿ ಸಾಗ್ತಾ ಇಲ್ಲ, ಕುಂಠಿತವಾಗಿ ಸಾಗ್ತಾ ಇದೆ. ಹೀಗಾಗಿ ಆ ಸಮಸ್ಯೆಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ರೈತರ ಸಮಸ್ಯೆಗಳೇ ಹೆಚ್ಚಿನದಾಗಿ ಆಗಬಹುದು. ಮತ್ತು ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಏನು ಅನೇಕ ವರ್ಷಗಳಿಂದ ಬ್ಯಾಲೆನ್ಸ್ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ವಿಚಾರ ಆಗಿರ್ಬೋದು, ಮಹಾದಾಯಿ ಮತ್ತು ಬೇರೆ ಬೇರೆ ಒಂದು ವಿಚಾರಗಳೇನಿದೆ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.